ಇದು ಬ್ರೈನ್ ನ ಲ್ಯಾಂಗ್ವೇಜ್. ಡೋಂಟ್ ಬ್ರೈನ್ ಗೆ ಅರ್ಥ ಆಗಲ್ಲ, ವೈ ಬ್ರೈನ್ ಗೆ ಇಷ್ಟ ಆಗೋದಿಲ್ಲ. ಡೋಂಟ್ ಅಂದ್ರೆ ಏನಪ್ಪ? ಡೋಂಟ್ ರನ್. ನೀವ್ ಹೇಳಿದ್ರೆ ಮಗುಗೆ ಡೋಂಟ್ ರನ್, ಇವಾಗ ಮಗು ಏನ್ ಮಾಡ್ತು? ಓಡೇ ಬಿಡ್ತು. ನೀನ್ ಏನ್ ಹೇಳಿದೆ? ಡೋಂಟ್ ಹೇಳ್ದೆ. ಮಗು ಏನ್ ಮಾಡ್ತು? ಓಡೇ ಬಿಡ್ತು. ಡೋಂಟ್ ಜಂಪ್ ಮಾಡೇ ಬಿಟ್ಟ. ಡೋಂಟ್ ಬೀಟ್ ಹೊಡೆದೇ ಬಿಟ್ಟ. ಡೋಂಟ್ ಟಚ್. ಯಾಕೆ ಡೋಂಟ್ ತಗೊಂಡಿಲ್ಲ ಮೇಡಮ್? ಕೊನೆ ಪದ ಯಾವುದು? ಟಚ್ ತಗೊಳ್ತು. ಟಚ್ ಗೆ ಒಂದು ಇಮೇಜ್ ಇದೆ, ರನ್ ಗೆ ಒಂದು ಇಮೇಜ್ ಇದೆ, ಡೋಂಟ್ ಗೆ ಇಮೇಜ್ ಇಲ್ಲ. ಬ್ರೈನ್ ಇಮೇಜ್ ನ ಕ್ಯಾಪ್ಚರ್ ಮಾಡ್ಕೊಳುತ್ತೆ, ಇಮೇಜ್ ನ ಇಟ್ಕೊಳ್ಳುತ್ತೆ. ಅಂದ್ರೆ ಬ್ರೈನ್ ನ ಅರ್ಥ ಏನಪ್ಪಾ? ಡೋಂಟ್ ನ ತಗೊಳ್ಳೋದಿಲ್ಲ, ವೈ ನ ಇಷ್ಟ ಪಡೋದಿಲ್ಲ. ಉದಾಹರಣೆ, ಗಂಡ ಲೇಟ್ ಆಗಿ ಬಂದ್ರೆ ಯಾಕ್ರಿ ಲೇಟು ಅಂತ ಹೇಳಿದ್ರೆ ನೀನೇನ್ ಕೇಳ್ತೀಯ? ಗಂಡ ಲೇಟ್ ಆಗಿ ಬಂದ್ರೆ ಯಾಕಪ್ಪ ಲೇಟು, ಯಾಕೆ ಲೇಟು ಅಂತ ಹೇಳಿದ್ರೆ ಅವ್ನು ಏನ್ ಮಾಡ್ತಾ? ಏನೋ ಆನ್ಸರ್ ಮಾಡೋದು ಮೇಡಮ್. ಶರ್ಟ್ ಗಿಟ್ ಬಿಚ್ಚಾಡ್ಕೊಂಡು ಸುಮ್ನೆ ಹಿಂಗೆ ಮಾಡ್ತಾ, ಅಲ್ರಿ ಯಾಕೆ ಲೇಟು ಅಂತ ಹೇಳಿ. ಹೌದಾ? ಇವಾಗ ನಿನ್ನ ಕೇಳಿ ಮಾಡ್ಬೇಕನ್ನ ಇಲ್ಲ, ನಾನ್ ಕಡೆಗಿನಿ ನೀನ್ ಕಡೆಗಿಂದಿ, ಅಲ್ರಿ ಯಾಕಂಗ್ ಕೂಗಾಡ್ತೀರಿ, ಯಾಕೆ ಲೇಟು ಅಂತ ಕೇಳಿದೆ ಇಷ್ಟ ಅಂತ ಹೇಳಿ. ಇವಾಗ ಅವ್ನು ಏನ್ ಹೇಳ್ತಾ ಗೊತ್ತಾ? ನಾಳೆ ಲೇಟ್ ನೋಡಿ ನಾನು ಏನ್ ಮಾಡ್ತೀನಿ. ವೈ ಅನ್ನೋ ಪದ ಮನುಷ್ಯನಿಗೆ ಇಷ್ಟ ಆಗಲ್ಲ, ಬ್ರೈನ್ ಗೆ ಇಷ್ಟ ಆಗಲ್ಲ. ಅವಾಗ ಅವನು ರೆಬಲ್ ಆಗಕ್ ಸ್ಟಾರ್ಟ್ ಆಗ್ತಾನೆ, ಅವಾಗ ಅವನು ವಿರುದ್ಧ ಹೊರಗೆ ಬರಕ್ ಸ್ಟಾರ್ಟ್ ಆಗ್ತಾನೆ, ರೆಬಲ್ ಆಗ್ತಾನೆ, ಆಕ್ಷನ್ ಬರ್ತಾನೆ. ಹೌದಾ? ವೈ ಇಷ್ಟ ಆಗಲ್ಲ. ಹಂಗಂದ್ರೆ ಏನ್ ಇಷ್ಟ ಆಗುತ್ತೆ ಅಂದ್ರೆ ವೈ ಬದಲಾಗಿ ವಾಟ್ ಕೇಳು, ದೆನ್ ಹೌ ಕೇಳು. ನಾಳೆ 8 ಗಂಟೆಗೆ ನಾವೆಲ್ಲರೂ ಜೊತೆಗೆ ಊಟ ಮಾಡ್ಬೇಕು ಅಂತ ಇದೀವಿ. ನೀವ್ ನೋಡಿ ಹೆಂಗ್ ಬರ್ತೀರಿ, ಏನ್ ಮಾಡ್ತೀರಿ ಅಂದ್ರೆ ಅವಾಗ ಅವ್ನು ಹೇಳ್ತಾನೆ, ಯೋಚನೆ ಮಾಡಿ, ನೀನ್ ಹೇಳ್ದಂಗೆಲ್ಲ 8 ಗಂಟೆ ಬರಕ್ಕಾಗಲ್ಲವಾ, ನಾನು 8:30 ಬರ್ತೀನಿ ನೋಡು ಅಂತ ಹೇಳಿ. ಇವಾಗ ನೀನ್ ಅವಾಗ ಒಪ್ಕೋ, ಯಾಕೆ ಹೇಳ? ನಿನಗೂ 8:30 ಬೇಕಿತ್ತು. ಹೆಂಗೆ ಅಂದ್ರೆ ಕೆಲಸ ಮಾಡುತ್ತೆ. ಹೆಂಗೆ ಮತ್ತೆ ಏನ್ ಮಾಡ್ತೀರಿ ನೋಡ್ರಿ, ಕೆಲಸ ಮಾಡುತ್ತೆ. ಈಗ ನೋಡಿ ಇಲ್ಲಿ ಯಾಕೆ ಚಪಾತಿ ತಿನ್ನಿಲ್ಲ ಬೊಗಳು, ಯಾಕೆ ಚಪಾತಿ ತಿನ್ನಿಲ್ಲ ಬೊಗಳು ಅಂದ್ರೆ ಇವಾಗ ಹೇಳ್ತಾರೆ, ನಾನೇನ್ ಬೊಗಳು, ನೀನ್ ಬೊಗಳಗತ್ತಿ ಆಲ್ರೆಡಿ. ಯಾಕೆ ಇಷ್ಟ ಆಗೋದಿಲ್ಲ? ಅದಕ್ಕೆ ನಾವ್ ಇಷ್ಟು ಗಂಟೆಗೆ ಇಲ್ಲಿ ಹೋಗ್ಬೇಕು ಅಂತ ಇದೀವಿ, 2 ಚಪಾತಿ ಖಾಲಿ ಮಾಡ್ಬೇಕು, ಏನ್ ಮಾಡ್ತೀವಿ ಯೋಚನೆ ಮಾಡಿ. ಅಥವಾ ಬ್ರೈನ್ ಏನ್ ಮಾಡುತ್ತೆ? ಪ್ರೋಸೆಸ್ ಮಾಡುತ್ತೆ. ಬ್ರೈನ್ ಗೆ 2 ಪದ ಇಷ್ಟ ಆಗಲ್ಲ, ಡೋಂಟ್ ಅರ್ಥ ಆಗಲ್ಲ, ವೈ ಇಷ್ಟ ಆಗಲ್ಲ.